ಯಾರ್ಯಾರು ಇಲ್ಲಿ ಕಾಂಗ್ರೆಸ್ನಲ್ಲಿ ಯಾವ ಬಣನೂ ಇಲ್ಲ. ಕಾಂಗ್ರೆಸ್ ಅನ್ನೋದೇ ಒಂದು ಬಣ. ಹೈಕಮಾಂಡ್ ನಮಗೆ ಏನಿದ್ರು ಕೂಡ ಅದರ ನಿರ್ದೇಶನ, ಅವರ ಆದೇಶ ಮತ್ತು ಜನಾದೇಶ ಇವನ್ನೆಲ್ಲವನ್ನು ಕೂಡ ಇಟ್ಕೊಂಡು ಹೈಕಮಾಂಡ್ ಯಾವ್ಯಾವ ಕಾಲಕ್ಕೆ ಏನೇನು ಪಾರ್ಟಿನ ಕಟ್ಟಬೇಕು, ಏನೇನು ಮಾಡಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಯಾವ ಶಾಸಕರು ಅಲ್ಲಿ ಹೋದ್ರೂ ಏನಾಗಲ್ಲ. ಸ್ವಯಂ ಆಗಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ, ಇಲ್ಲ ಅದೆಲ್ಲ ಯಾವುದೂ ನಮ್ಮ ಮುಂದೆ ಇಲ್ಲ ಅಂತಂದೇಳಿ. ಆಮೇಲೆ ಹಿರಿಯರಾದಂಥ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ, ಯಾವುದೇ ಬದಲಾವಣೆ ಅದೆಲ್ಲ ಇಲ್ಲ, ಅದೇನಾದರೂ ಹೈಕಮಾಂಡ್ದು ಅಂತೇಳಿ. ಹೀಗಿರುವಾಗ ರಾಜ್ಯದಲ್ಲಿ ಯಾವುದೇ ರೀತಿಯ ಗೊಂದಲ ಮಾಡೋದು ಬೇಡ. ಒಳ್ಳೆಯ ಆಡಳಿತವನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಇನ್ನೂ ಜನರಿಗೆ ಹೆಚ್ಚು ಹೆಚ್ಚು ಸೌಲಭ್ಯ ಸೌಕರ್ಯಗಳನ್ನು, ರಾಜ್ಯದ ಅಭಿವೃದ್ಧಿಯನ್ನು ಮಾಡುವತ್ತ ನಾವು ಹೆಚ್ಚು ಗಮನ ಹರಿಸೋದು ಮುಖ್ಯ. ಅಧಿಕಾರ ಯಾವಾಗ ಬರುತ್ತೋ ಅವಾಗ ಬಂದೇ ಬರುತ್ತೆ, ಯಾರ್ಯಾರಿಗೆ ಬರಬೇಕೋ ಅವ್ರು ಬರುತ್ತೆ. ಅದರಿಂದ ಅವ್ರು ಕಾಯಬೇಕಷ್ಟೇ ತಾಳ್ಮೆಯಿಂದ. ಇಲ್ಲಿ ಯಾರು ಅಧಿಕಾರ ಬೇಕು ಅಂದರೆ ಆಗ್ರಹ ಪಡಿಸ್ತಾ ಇಲ್ಲ. ಅದರಿಂದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ, ಜನಪರ ಇದೆ, ಜನಾದೇಶ ಇದೆ, ಹೈಕಮಾಂಡಿನ ಆದೇಶ ಇದೆ, ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಆಗಲಿ ಅಂತಂದೇಳಿ ಅದಕ್ಕೆ ಸಮ್ಮತಿಯಾಗಿ ನಮ್ಮ ನೆಚ್ಚಿನ KPCC ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ದಾರೆ. ಹೀಗಿರುವಾಗ ಇಲ್ಲಿ ಯಾವುದೇ ಗೊಂದಲ ಬೇಡ ಅನ್ನೋದು ನಮ್ಮ ಕಾರ್ಯಕರ್ತರ, ನಮ್ಮಂಥ ಮುಖಂಡರ ಅಭಿಪ್ರಾಯ. ಅವ್ರ ಆಪ್ತರೆಲ್ಲ ಕೇಳ್ತಾ ಇರುವಂಥದ್ದು 2.5 ವರ್ಷ ಆಗಿದೆ, ಅಧಿಕಾರ ಬಿಟ್ಕೊಡ್ಬೇಕು ಅಂತ ಸರ್. ದೊಡ್ಡ ವಿವಾದ ಆಗಿರೋದು 2.5 ವರ್ಷ ಅನ್ನೋಂಥದ್ದನ್ನ ಈಗ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಅವರು ಕೂಡ ಹೇಳಿದ್ದಾರೆ, ನಮಗೆ ಗೊತ್ತಿಲ್ಲ ಅಂತದ್ದು. ಡಿ.ಕೆ. ಶಿವಕುಮಾರ್ ಅವರ ಕಡೆಯವರೇ ಹೇಳ್ತಿದ್ದಾರೆ ಸರ್, ಅವಕಾಶ ಮಾಡಿಕೊಡ್ಬೇಕು, 2.5 ವರ್ಷ ಆಗಿದೆ ಅಂತ. ಅದು ಆಗಿದೆ, ಅದು ಏನಾಗಿದೆಯೋ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಏನಿದ್ರು ಕೂಡ ಹೈಕಮಾಂಡಿಗೆ ಗೊತ್ತು, ಮುಖ್ಯಮಂತ್ರಿಗಳಿಗೆ ಗೊತ್ತು. ಅದರ ಮಧ್ಯದಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನು ಅದೇ ರೀತಿ ನಾನು ಕೂಡ ಮುಂದರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಭಾಳ ಸೌಜನ್ಯದ ಮಾತನ್ನು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹೇಳಿದ್ದಾರೆ. ಬೇಕಾದಷ್ಟು ಸರ್ತಿ ಹೈಕಮಾಂಡ್ ಅದೇನಿದ್ರು ಮಾಡೋದು ಹೈಕಮಾಂಡ್ ಕೈಯಲ್ಲಿದೆ ಅಂತ ಹೇಳಿದ್ದಾರೆ. ಈಗಿರುವ ನಾವು ಕೂಡ ಅಷ್ಟೇ, ಏನಿದ್ರು ಹೈಕಮಾಂಡ್. ತಮ್ಮ ನಿಲ್ವೇನು ಸರ್ ಸಿದ್ದರಾಮಯ್ಯ ಮುಂದುವರಿಸಬೇಕು? ಸಿದ್ದರಾಮಯ್ಯ ಕೊಟ್ಟ ಮಾತಂತ ನಡ್ಕೊಳ್ಬೇಕು. ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ ಸರ್, ಸಿದ್ದರಾಮಯ್ಯ ಕೊಟ್ಟ ಮಾತಂತ ನಡ್ಕೊಳ್ಬೇಕು. ರಾಮನಗರ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ, ವರ್ಷ ಕೊಡ್ತೀನಿ, ಡಿ.ಕೆ. ಶಿವಕುಮಾರ್ CM ಆಗ್ತಾರೆ. ಅಲ್ಲ, ಕೊಡ್ಲಿ ಬಿಡಿ, ಅವರು ಯಾರು ಬೇಡ ಅಂತ, ರಕ್ತದಲ್ಲಾರ ಕೊಡಲಿ, ಜೀವದಲ್ಲಾರ ಕೊಡಲಿ, ಪಾಪ ಅಭಿಮಾನ ಅವ್ರು ಹೇಳ್ತಾರೆ, ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ತೀರ್ಮಾನ ಮಾಡೋದು ಮಾತ್ರ ಏನೇ ಇದ್ರು ಹೈಕಮಾಂಡ್. ನಿಮ್ಮ ಪ್ರಕಾರ ಏನು ಸರ್, ಏನು ಹೇಳ್ತೀರಿ ಸರ್ ಈಗಿನ ಗೊಂದಲದಲ್ಲಿ ಸಿದ್ದರಾಮಯ್ಯ ಮುಂದುವರಿಬೇಕು? ನಮ್ಮ ಪ್ರಕಾರ ಯಾವುದೇ ಗೊಂದಲ ಇರಬಾರ್ದು. ಇದಾಗ ಆಗಿಂದಾಗೆ ಪತ್ರಿಕೆಗಳಲ್ಲಿ, ವಾಹಿನಿಗಳಲ್ಲಿ ಸುಮ್ಮನೆ ಈ ಸುದ್ದಿಗಳು ಸುಳಿದಾಡೋದ್ರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಆಗುತ್ತೆ. ಅದರಿಂದ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ತಾವು ಎಲ್ಲಿ ಸುಮ್ಮನೆ ಸುತ್ತಾಡ್ಕೊಂಬರಕ್ಕೆ ಹೋಗಿದ್ದಾರೆ.